ಯಾಕಂದ್ರೆ ಇಲ್ಲಿ ಕಕ್ಮರಿಗೆ ಹೋಗಾಗ ಇಲ್ಲೇ ಬಂದು ನಾವು ಬಸ್ಸಿಗೆ ಕೂತ್ ಹೋಗಿದ್ದೇವೆ ಊರಿಗೆ. ಏನೋ ಸಂಕಲ್ಪ ಮಾಡಿದ್ದೇವೆ, ಏನೋ ಆ ದೇವ್ರಿಗೆ ಏನಪ್ಪ ಇಲ್ಲಿನೂ ಒಮ್ಮೆ ಜನರ ಸೇವೆ ಆಯ್ತಂದ್ರೆ ಚಲೋ ಆಗ್ತದೆ ಅಂತ ಹೇಳಿ ಆಟೋಮೆಟಿಕೇ ಕೂಡಿಸಿಬಿಟ್ಟಾರೆ ಇದೆ. ಇದೇನು ಸತ್ಯವಾಗಿ ಹೇಳ್ತೀನಿ, ತಲೆ ಓಡಿಸಿ ಹೇಳು ಮಾತಲ್ಲ. ಇಲ್ಲಿ ಯಾವ್ದೇವ್ರ ಗುಡಿ ರೀ, ಶಂಕರಲಿಂಗ ಮುತ್ಯ ಹೇಳಿದ್ರಲ್ಲಿ ಶಂಕರಲಿಂಗ ಅವ್ರು ಇವ್ರ ಅಂತ ಏನು ಹೇಳಕ್ ಹೋಗಬೇಡ. ಅದಕ್ಕೆ ತಂಗಿ ಅವ್ರು ಸುಮ್ಮ ಹುಡುಗಟ್ಟಿಗೆ ಪದ್ಯಗಳು ಬರ್ದಾರ, ಏನು ಹೇಳ್ತಾರ ಅವ್ರು, ಎಲ್ಲ ರೂಪವು ನೀನೇ ತಾಳಿದೀವಿ, ಸದ್ಗುರುವೇ ನಿನ್ನ ಧ್ಯಾನ ಮಾಡಲು ಯಾರು ಹೇಳಿರ್ಬೇಕು ಹೇಳ್ತಾರ ಅವರು. ಇಲ್ಲಿನ ಡೊಳ್ಳಿನ ಪದ್ದವ್ರು ಅದಾರ, ಭಜನಿ ಕಲಾವಿದರು ಅದಾರ, ಖಣಿವಾರ ಬಾಸವ್ರು ಅದಾರ. ಹುಡುಗಟ್ಟಿಗೆ ಏನ್ರಿ ಹಂಗೆ ಮಾತಾಡಿದ್ರೆ ತಂಗಿ ನಡೆಯಲ್ಲ, ಬಲ್ಲವ್ರ ಕೈಯಾಗದ ತಕಡಿ ನಮ್ದು ನಿಂದು. ಅದಕ್ಕೆ ರಜೋಗುಣವೇ ಬ್ರಹ್ಮ, ಸತ್ವಗುಣವೇ ವಿಷ್ಣು, ತಮಗುಣನೇ ಭಗವಂತ ತಿಳ್ಕೊಂಡು ವೇದ ಉಪನಿಷತ್ತುಗಳ ಜೈಘೋಷ ಅದ. ಈಕೆ ಸತ್ವಗುಣ ರಜತಮ ಏನು ಮೂರು ಅದಾವಲ್ಲ, ನಮ್ಮ ಶಕ್ತಿ ಅದಾವ, ತಿಗಿ ಗಂಟು ಬಿದ್ದಾವ ಅಯ್ಯರ್ರಿ. ಯಾಕಂದ್ರೆ ಒಮ್ಮದೊಮ್ಮಲೆ ಅಕ್ಕಿ ಹಂಗೆ ಹಾರಾಡೋದು ಬೇಡ ತಮ್ಮ, ಸಾವಕಾಸಿನ ಮ್ಯಾಗ ನಡೀಲಿ ಗಾಡಿ. ಯಾಕಂದ್ರೆ ತತ್ವ ಸಾರ ಮಾತು ಗೊತ್ತು ಮಾಡಿಕೋ. ನೀವು ಹೋಗು ದಾರಿ ಒಂದು ಪರಮಾನ ತಳಕ್ಕೆ ಹೇಳಿದ್ರಿ ಕೇಳುವಲ್ಲಿ ಹೋಗತಿ ಯಾವಲ್ಲಿ, ನೀವು ಹೋಗೋ ದಾರಿ ಒಂದು ಪರ್ಬರ್ಯದ ಅಂತ ಹೇಳಕತ್ತಾಳ. ಏನ್ ನಾ ಹೋಗೋ ದಾರಿ ಪರ್ಬರ್ಯದೋ ಇಕ್ಕಿದ್ ಹೋಗೋದು ದಾರಿ ಪರ್ಬರ್ಯದ ಹೇಳ್ಬೇಕು. ಏ ತತ್ವ ಸಾರದ ಮಾತ ಹುಡುಗಿ ಗೊತ್ತ ಆಗ್ಬೇಕಾದ್ರ ತುಡಗಿ, ಇನ್ನ ಸದ್ಗುರುನಾಥಗ ನೆರೆ ನೆಂಬಿದಾಗ ಕೇಳ ನಿರ್ಧಾರ. ಅದು ಸ್ವಂತಕ ಮಾತ್ರ ತಿಳಿಲಾರ್ದ ತಂಗಿ ತತ್ವದ ಸಾರ. ಹಿಂಗ ಜೈಘೋಷ ಮಾಡಿ ಹೇಳ ಹುಡುಗಿ ಸಿದ್ಧ ಸಾಧ್ಯಾರ. ಹೋಗಿ ಅವನ ಹತ್ರ ನಾ ಅಲ್ಲ, ಅವ ಇದ್ದಿದ್ದಿಲ್ಲಂದ್ರೆ ಹಾದಕ್ಕಿ ನೀನು. ಅವ ಕಡಿಗಾದ ನಿನಗ 4 ಮಂದಿ 5 ಕೂಗ್ತಾರ. ನಿನ್ನ ಸ್ಥೂಲ ಶರೀರ ಐತಿ ಅಸ್ಥಿರ, ಇದು ಸ್ಥಿರವಲ್ಲದಾದ ಕೇಳ ನಿರ್ಧಾರ. ಇದರ ನಂಬರ್ ಮುಗಿತಂದ್ರೆ 4 ಮಂದಿ ಬೈದು ಮಣ್ಣಾಗ ಒತ್ತಾರ. ಏ ಹುಡುಗಿನೆಂದು ಹುಟ್ಟದವ ನಾ ಅಲ್ಲ, ನೆಪ್ ಹಾರಿ ಮಾತಾಡುವುದಲ್ಲ. ತಂಗಿ ಮೊದಲ ಇದ್ದಕ್ಕಿ ನೀನೇ ತಾಯಿ ಗರ್ಭಕೋಶದೊಳಗ. ಈ ಹುಡುಗನಾಗಿದ್ದಾಗ ಕರುಣೆ ಯಾರು ಮಾಡ್ಯಾರ ಗೊತ್ತಿಲ್ಲವ ನಿನಗ. ಅವನ ಕರುಣೆಯಿಂದ ರಕ್ಷಣೆ ಆಗಿದೆ ಜನನಿ ಜೇಲಿನ್ಯಾಗ. ಜನ್ಮ ಜನ್ಮಾಂತರ ಅವತಾರ ಕೊಟ್ಟು ಒಳ್ಳೆ ಮಾತ್ರ ಬಂದಿದೆ ಹೊರಟು. ನಾನು ಬಂದೇ ಇಲ್ಲ ಹೋಗೇ ಇಲ್ಲ ಕೇಳು ಹಿರಿಯರೀಗ. ತತ್ವಸಾರ ಅಂದ್ರೆ ಏನು, ತತ್ವಗಳಂದ್ರೆ ಎಷ್ಟದಾವ ತಂಗಿ. ನೀನು ಸರಿಯಾಗಿ ಮಾತ್ರ ಕೂತು ಕೇಳ ಸ್ಟೇಜಿನ ಮ್ಯಾಗ. ಇಲ್ರಿ ಸರ್, ಅವನು ಆಕಿ ಸ್ಟೇಜಿನ ಮ್ಯಾಗ ಬರಂಗೆ ಮಾಡ್ತೀನಿ ಮಾಸ್ತರ್ ಸಾವಧಾನಿನ ಮ್ಯಾಗ. ಯಾಕಂದ್ರೆ ಈಗ 10-15 ಕಾರ್ಯಕ್ರಮ ಅದು 7 ಜೋಡಿ. ನಾವು ಹಾಡ್ಕಿಗೆ ಮಾತ್ರ ಬಂದೀವಂದ್ರ ಹಾಡ್ಕಿ ಸ್ಟೇಜಿನ ಮ್ಯಾಗ ಇರ್ಬೇಕಿಲ್ಲಿ. ಇದು ಕಲಾಕಾರ ಧರ್ಮ ಗೊತ್ತಾದ ಅದಳಿಯವರಿಗೆ. ಹಾಡಲಾಕ ಬಂದಿದಿ, ಫಲ ಮುಗಿದ ಬಳಿಕ ಹೊರಗೆ ತಿರುಗಾಡ್ಲಕ್ ಹತ್ತಿದಿ. ಇವು ಯಾಕ ತಂಗಿ ತಮ್ಮ ಬಿರುಸು ಮಾತಾಡಬೇಡಂತೆ ಹಿರಿಯರ ಮೊದಲೇ ಹೇಳ್ಯಾರಪ್ಪ ನನಗ. ಹಾಗೇನು ಬಿರುಸು ಮಾತ್ರ ಮಾತಾಡಬೇಡ ಗರ್ಸಾರಿತು ಮ್ಯಾಗ. ಇನ್ನ ಹಾಡ್ಕಿ ನಡಿಬೇಕಾಗ್ಯದ ಒಳೆ ತುಳಸಿನ ಒಳಗ.
ಅಂದ್ರೆ ಇಲ್ಲಿ ಕುಂದ್ರ ತಂಗಿ ಅಂದ್ರೆ ನಾವು ಏನು ಹಾಡ್ತೀವಿ ಏನು ಹೇಳ್ತೀವಿ ಅನ್ನೋದು ಗುರುತಾಗ್ತದೆ ನಿನಗ. ಸ್ವಂತಕ್ಕೆ ತತ್ವ ತಿಳಿಯೋದಿಲ್ಲ. ಗುರುನಾಥನ ಮೊದಲ ಕುಡಿಯ ಪ್ಯಾಲ ಅವಾಗ ತತ್ವಗಳು ಎಷ್ಟನ್ನೋದು ತಂಗಿ ಗುರುತಾಗ್ತದೆ ನಿನಗ. ನೀ ಹೋಗಿ ಬೇಡಿಕೊಳ್ಳು ತಂಗಿ ಸದ್ಗುರುನಾಥಗ, ತನು ಮನಧನಗಳನ್ನು ಉಲ್ಲಂಘನೆ ಮಾಡಿ ಕೊಡುವವನ ಪಾದೀಗ. ಕೊಟ್ಟು ಅವ ಹೇಳಿದಂಗೆ ನಡಿ, ಆವಾಗ ಕಂಡಿತು ಭಗವಂತನ ಸಿಡಿ. ನೀನು ಸುಳ್ಳೆ ಪದಗಳ ಹಾಡಬೇಡ ತಂಗಿ ಕಳಗೇಡಿ ಅಂಗ. ಮತ್ತೆ ಹೇಳು ನುಡಿಯ ಏನಂದಲ್ರಿ, ನಿನ್ನ ಮನಿ ಹರಕ ತಟ್ಟಿ ಯಾರ ಮನಿ ರೀ ಮತ್ತೆ ಕಣ್ಣಿಗೆ ಹೇಳ್ತಾಳ. ನೀವು ವಿಚಾರ ಮಾಡ್ಕೋರಿ ಜ್ಞಾನಿಗಳ ಅಡಳಟ್ಟಿ ಒಳಗ, ಇದು ಅಡಳಿ ಒಳಗ. ಯಾಕಂದ್ರ ಈ ಕಣ್ಣಿಗೆ ಕಾಣಿಸುವಂತ ವಸ್ತು ಹೆಣ್ಣ ತಕ್ಕಿನೇ ಹೇಳಲಿಲ್ರಿ ಮೊದಲ ಭಾಷಣದೊಳಗ. ನನ್ನ ಆತ್ಮರಾಮಂತೂ ಕಾಣಿಸಿಲ್ಲ, ಅವನಿಗೆ ಸೀಮಾನೇ ಇಲ್ಲ, ಅವನಿಗೆ ನಂಬರ್ ಯಾರು ಅವನ ಆಯುಷ್ಯನೂ ಬರದೇ ಇಲ್ಲ. ಎಲ್ಲರ ಆತ್ಮರಾಮಿಗೆ ಇಷ್ಟೇ ವರ್ಷ ಆಯುಷ್ಯ ಅಂತೇಳಿ ಆ ಪುಸ್ತಕದಾಗ ನೋಡ್ರಿ ಏನೂ ಇಲ್ಲ. ಇದು ಹೆಣ್ಣಿನ ಶರೀರ ಅಂತ ಹೇಳ ಅಕ್ಕಿನೇ. ಮತ್ತೇನು ಹೇಳ್ತಾಳ, ಈಗ ಕಣ್ಣಿಗೆ ಕಾಣುವಂಥ ವಸ್ತು ಎಲ್ಲ ಹೆಣ್ಣ ಅಂತ ಹೇಳ್ತಾಳ. ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಮಂಚಮ ಭೂತಾದಿಗಳಿಂದ ನಿರ್ಮಿತ ಆದಂಥ ವಸ್ತು ಎಲ್ಲ ಹೆಣ್ಣ. ಈಗ ಕಣ್ಣಿಗೆ ಕಾಣಿಸುವಂಥದ್ದು ಎಲ್ಲ ಏನದಲ್ರಿ, ಈ ಸಗುಣ ಸೃಷ್ಟಿ ಎಲ್ಲ ನಾನು ಹೆಣ್ಣಿಂದ ಅಂತ ಹೇಳ್ತಾಳಾಕಿ. ಇರ್ಲಿ ನಾ ಒಪ್ತೀನಿ, ನಿನ್ನ ಮಾತೇ ನಿನಗೆ ನಾ ಕೇಳ್ತೀನಿ, ನೋಡ ನೀ ಏನು ಹೇಳ್ತೀನಿ. ಈಗ ಪೃಥ್ವಿ ಆಪು ತೇಜ ವಾಯು ಆಕಾಶ ಹೆಣ್ಣಿನಂತ ಹೇಳಿ ಪಂಚಮಭೂತಾದಿಗಳು. ಈ ಪೃಥ್ವಿ ಆಪು ತೇಜ ವಾಯು ಆಕಾಶ ಪಂಚಮಭೂತಾದಿಗಳ ಚಲನವನ್ನು ನಡಿಬೇಕಾಗಿದೆ. ಇದಕ್ಕೆ ಆಶ್ರಯ ಯಾರದ್ರಿ? ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಇವು ಪಂಚ ಪ್ರಾಣಾದಿಗಳ ಆಶ್ರಯ ಬೇಕಿದೆ. ಇಲ್ಲಕಂದ್ರೆ ಉಚ್ಕೊಂಡು ಬೀಳುತ್ತದೆ ಶರೀರ. ಅವ ಇದ್ದಿದ್ದಿಲ್ಲಪ್ಪ ಅಂದ್ರೆ ಇದು ಅಸ್ಥಿರವಾದ, ಇದು ಜ್ಞಾನಿಗಳಿಗೆ ಗುರ್ತದ. ಟೈಮ್ ಲೇಟ್ ಆಯ್ತಂದ್ರೆ ಹೊಲಸನ ಆರ್ತದ ಇದು ಶರೀರ. ಈ ಎಣ್ಣೆ ಹೊಡಿರೋ ಹತ್ತರ ಎಣ್ಣೆ ಹೊಡಿರೋ ಮಗ ಹೊರಗಿನ ದೇಶಕ್ಕೆ ಹೋಗ್ಯಾನ, ಮೊನ್ನೆ ಫೋನ್ ಹಚ್ಚಿವಿ ಹೊಂಟಾನೋ ಇನ್ನೊಂದು ಜರ ತಡೆಯಾಗ ಮಾಡ್ರಿ. ಅದಕ್ಕೆ ಜೀವಾತ್ಮ ಎಲ್ಲಾರು ಕೆಟ್ಟಿದ್ ನೋಡ್ರಿ ಏನು ನೀವು? ಎಲ್ಲಾರು ನಾರದ ನೋಡ್ರಿ ಏನು? ಇಲ್ಲ, ಅವನಿಗೆ ಜನನಿಲ್ಲ ಮರಣಿಲ್ಲ ಏನೇನು ಇಲ್ಲದಂಥ ವಸ್ತು ಒಳ್ಳೆಯದು. ಈ ಪಂಚಪ್ರಾಣದ ಆಶ್ರಯದಿಂದಲೇ ಮಾತ್ರ ಈ ಶರೀರದ ಚಲನವಲ್ಲನೇ. ಅದು ಕೇಳು, ನಮ್ಮಪ್ಪನ ಮನೆ ಮಾತಲ್ಲ, ನಾನು ನಿನ್ನಂಗೆ ಹೊಂದಿಸಿ ಏನು ಮಾತಾಡ್ಲಕ್ಕೆ ಹೋಗಲ್ಲ. ಇದು ಹುಡುಕ್ಯಾಡಿ ನೋಡಿದ್ರು ಸೃತಿ ಒಳಗೆ ಸಿಗ್ಬೇಕು ಜ್ಞಾನಿಗಳಿಗೆ. ಪಂಚಕಾಂಡದೊಳಗೆ ನೋಡು, ಪೃಥ್ವ್ಯಾಪ್ ತೇಜ ವಾಯು ಆಕಾಶ ಈ ಪಂಚಮಭೂತಾದಿಗಳು ಎದರಿಂದ ನಿರ್ಮಾಣ ಆಗ್ಯಾವ ಮತ್ತು ಎದರಿಂದ ಇವ್ರ ಚಲನವಲ್ಲೇ ನೋಡೋದು. ಅದಕ್ಕೆ ಹೇಳ್ದು ನೋಡ್ರಿ, ಲಿಂಗ ಮಧ್ಯಮ ಜಗತ್ ಸರ್ವಂ ಲಿಂಗ ಬಾಯಂ ಪರನಾಸ್ತಿ. ಲಿಂಗದವಳು ಜಗತ್ತೆ ಅಡಕ ಮಾಡಿಕೊಂಡಿದೆ ಅಂತ ಹೇಳಿ ನಾವು ಪದ್ಯ ಹಾಡಿದ್ದೇವಲ್ಲ. ಅದಕ್ಕೆ ಆ ಲಿಂಗಕ್ಕೆ ಎಲ್ಲೇ ಜಲಾರಿ ಅದತ್ತಿಲ್ಲ, ಜಲಾರಿ ಹೆಣ್ಣಿಂದ. ಹೇ ತಂಗಿ ಎಲ್ಲಿದೆ, ಏನು ಮಜ್ಜಾಡ್ಲಕತ್ತೀನಿ ಕರ್ಮಕಾಂಡದ ವಿಷಯ. ಅಲ್ಲಿಗೆ ಹೋಗ್ತಾಳೆ, ತಲೆಯಾಗ ಅದೇ ಓಡಾಡ್ತದೆ ಹೆಣ್ಮಗಳಿಗೆ. ಒಳ್ಳೆದಿರಲಿ. ಈಗ 12ನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನದಾಗ ಜನನಾದ ಓಂಕಾರೇಶ್ವರದೊಳಗೆ ಅಂಬಿಗಾರ ಚೌಡಯ್ಯ ಅವ ಏನ್ ಹೇಳ್ತಾನ ಒಂದು ವಚನದೊಳಗ, ಏ ಲಿಂಗ ಲಿಂಗ ಅನ್ನುವಂತ ಮಂದಮತಿಗಳೇ, ಆ ಲಿಂಗವು ಭೂಮಿಯ ಮೇಲೆ ಬಿದ್ದರೆ ಭೂಮಿ ತಾಳಬಲ್ಲದೆ ಅಂತ ಕೇಳ್ತಾನ. ಈಕೆ ಹೇಳ್ತಾಳೆ, ಇಲ್ಲೇ ಜಲಾರಿ ಎತ್ತದತ್ರಿ ಲಿಂಗಿ. ಚೌಡಯ್ಯ ಕೇಳ್ತಾನೆ ಹಿಂಗ, ಆ ಲಿಂಗವು ಭೂಮಿಯ ಮೇಲೆ ಬಿದ್ದರೆ ತಾಳಬಲ್ಲದೆ. ಸಂತಿಗೆ ಹೋಗಿ 3 ಪಾಕಿನೇ ಕೊಟ್ಟು ಲಿಂಗ ತಂದು ಕಟ್ಟಿಸಿಕೊಂಡಿದ್ದು ಒಂದು ಮೂಳು ನಾಯಿ, ಕಟ್ಟಿದ್ದು ಒಂದು ಕಾಳ ನಾಯಿ ಅಂತ ಹೇಳ್ತಾನ. ಈ 2 ನಾಯಿಗಳಿಗೆ ಹಿಡಿದು ಸಮಗಾರ ಹಳೆಯ ಮನೆಗೆ ಹೋಗಿ 32 ವರ್ಷದ ಹಳಿ ಪಾದರಾಕ್ಷಿ ತಂದು ಮೂಗಿನಲ್ಲಿ ನಿಂಬಿ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗನೆ ಹುಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾನೆ. ಈಕಿ ಹೇಳಕತ್ತಾಳ, ಲಿಂಗಕ್ಕೆ ಎಲ್ಲೇ ಜಲಾರಿ ಅಂತ. ಜಲಾರಿ ಅಂದ್ರೆ ಜಲಾರಿ ಅಂದ್ರೆ ಆಕೆ ಸಾಮಾನ್ಯ ಅಂದ್ರೆ ಹಿಂಗ್ರಿ, ನಗಬೇಡ್ರಿ. ಜಲಾರಿ ಅಂದ್ರೆ ಏನು ಅದು ನಾನು ಹೆಣ್ಣಿಂದ ಒಂದು ಕಲ್ಪನಾಕಿ. ಹಂಗಲ್ಲ ತಂಗಿ, ಎಲ್ಲಿ ಬೇಕಲ್ಲಿ ನೀನು ಸಾಮಾನ್ಯ ಹೆಂಗಿರ್ತದ. ಮತ್ತೆ ಹೇಳಿದ್ರು ಒಳ್ಳೇದಿಲ್ಲ, ಅಡಳಿ ಒಳಗ ಸರಿಯಾಗಿ ಸೌಮ್ಯದಿಂದ ಹೋಗ್ಬೇಕಾಗಿ ಮೊದಲೇ ಹಿರಿಯರು ಹೇಳ್ಯಾರ ನಮ್ಗೆ. ಸಾವಕಾಶ ನಡೀಲಿ ತಮ್ಮ ಅಂತ ಹೇಳಿ
ತಂಗಿ ವೇದ ಉಪನಿಷತ್ತ ಪುರಾಣ ಬರೆಯುವತ್ನಾಗ ಮಾತ್ರ ನೀನು ಇದ್ದಿದ್ದಿಲ್ಲ ನಾನು ಇದ್ದಿದ್ದಿಲ್ಲ. ಈ ಕಡೆ 5 ಕಡೆ ತಯಾರಾಗಿ ನಾವೆಲ್ಲ ಡಕ್ಕಿನ ಪದ್ದವರು, ಭಜನಿಯವರು, ಡೊಳ್ಳಿನವರು, ಪಾರಿಜಾತದವರು ಇವರೆಲ್ಲರೂ. ಈಗ 18 ಪುರಾಣ ಬರೆದವ್ರು ಯಾರು? ವೇದವ್ಯಾಸ. ಶಿವಮಾ ಪುರಾಣದಲ್ಲಿ ಅವರು ಸ್ಪಷ್ಟೀಕರಣ ಏನ್ ಮಾಡ್ಯಾರ? ಶಿವಮಾ ಪುರಾಣದಲ್ಲಿ ಯಾಕಂದ್ರೆ ಅಡಳಿ ಅಂದ್ರೆ ಸಾಧಾರಣ ಇಲ್ಲಿ ಅಭ್ಯಾಸ ಮಾಡಿದ ಜ್ಞಾನಿಗಳು ಇದ್ದಿರ್ಬೇಕು. ಏನ್ ಹೇಳ್ತಾರ ಅವರು? ಪರಶಿವನ ವಾಮಭುಜದಿಂದ ವಿಷ್ಣು, ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ, ಬ್ರಹ್ಮನಿಂದ 12 ಬ್ರಹ್ಮರು, 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ, ಮಾರೀಚಿ ಬ್ರಹ್ಮನಿಂದ ಆದಿಕಶ್ಯಪ, ಆದಿಕಶ್ಯಪರಿಂದ ಈ ಶಾರತ್ವಾದ ಉತ್ಪತ್ತಿ ಆಯ್ತು. ಅವಾಗ ಇಲ್ಲಿ ಬಂದ್ಲಿಕ್ಕಿ ಅಲ್ಲಿ ತನ ಇಲ್ಲಿ ಗುರ್ತ. ಮತ್ತೆ ಇದುವರೆಗನೆ ಇಸ್ಲಾಂ ಧರ್ಮದಲ್ಲಿ 30 ಅಧ್ಯಾಯ ಖುರಾನ್. ಜರ ಗವಳಿ ಮಾಡಬೇಡ್ರಿ. ಗವಳಿ ಮಾಡಿದ್ರೆ ನಮ್ಮ ಕೆಲಸ ಕೆಡಿಸ್ಬಿಡ್ತೀರಿ. ಅದಕ್ಕೆ ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂಥ ಗುಣ ಕೊಡಬೇಕು. ಗುಣ ಯಾವುದು? ಶಾಂತ ರೂಪದಿಂದ ಕೂತು ಪದ್ಯ ಕೇಳೋದು ಅಂದ್ರೆ ನಮ್ಮ ದಾನ ರೂಪದಿಂದ ನಮ್ಮ ಮುಡಿಯಾಗ ನೀಡಿದ್ರಿ ಅಂದ್ರೆ ನಾವು ಮಾಡೋ ಸೇವಾ ನಿಮ್ಮ ಪಾದಕ್ಕೆ ಆ ಶಂಕರ್ಲಿಂಗ ಮುತ್ತನ ಪಾದಕ್ಕೆ ಮುಡ್ತದ. ನಾ ಕೈ ಎತ್ತಿ ಹೇಳ್ತಾ ಇದ್ದೀನಿ. ನೀವು 101 ಕೊಟ್ರಿ, ಪಾಶರದ 1 ಕೊಟ್ರಿ, ಬೇಡ ಕುಳ್ಳಾರ್ದೇನು ಬಿಟ್ರಿ, ಏನೇ ಇರಲ್ಲ. ಖರೆ ನೀವು ಶಾಂತ ರೂಪದಿಂದ ನಮ್ಮ ಪದ ಕೇಳಿಲ್ಲ ಅಂದ್ರೆ ನಾವು ಮಾಡುವಂತ